ಹಲೋ ಫ್ರೆಂಡ್ಸ್, ನಮಸ್ಕಾರ. ಸೊ ಇವತ್ತು ಬಂದು ವೈಕುಂಠ ಏಕಾದಶಿ ಆ್ಯಂಡ್ ಇವತ್ತಿನ ವ್ಲಾಗ್ ಕಂಪ್ಲೀಟ್ ಆಗಿ ವೈಕುಂಠ ಏಕಾದಶಿದ ವ್ಲಾಗೇ ಆಗಿರುತ್ತೆ. ಆ್ಯಂಡ್ ನೋಡ್ಬೋದು ನಮ್ಮ ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿದ್ದಾರೆ. ಸೊ ಹಬ್ಬ ಇರಲಿ ಇಲ್ಲದೆ ಹೋಗಲಿ ಫ್ರೆಂಡ್ಸ್, ರಂಗೋಲಿ ಮಾತ್ರ ಕಂಪಲ್ಸರಿ ಹಾಕೇ ಹಾಕ್ತಾರೆ. ಬಟ್ ಇವತ್ತೇನಪ್ಪ ಅಂತಂದರೆ ಒಂದು ಸ್ವಲ್ಪ ಡಿಸೈನ್ ಸ್ವಲ್ಪ ಬೇರೆ ಥರದ್ದು, ಹಬ್ಬ ಅಲ್ವಾ, ಸೊ ಸ್ವಲ್ಪ ಬೇರೆ ಥರ ಡಿಸೈನು. ಆ್ಯಂಡ್ ಇದು ಬಂದು ನಮ್ಮ ಮನೆಯ ರಂಗೋಲಿ ನಮ್ಮ ಅತ್ತೆ ಹಾಕಿರೋದು. ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಅಲ್ವಾ. ದೊಡ್ಡಮ್ಮ ಏನು ಮಾಡ್ತಾ ಇದೆಯಾ? ದೊಡ್ಡಮ್ಮ ಏನು ಮಾಡ್ತಾ ಇದೆಯಮ್ಮ? ಹಾಂ ಆಯಣ್ಣ. ಲಕ್ಷ್ಮಮ್ಮ ನೀನೇನು ಮಾಡ್ತಾ ಇದೆಯಮ್ಮ? ಸೊ ನಾನು ಫ್ರೆಂಡ್ಸ್ ನನ್ನ ಮಗನ ತಿನ್ನಿಸ್ತಾ ಇದ್ದೀನಿ. ಸರಿನಾ? ಸರಿ. ಸೊ ಲಡ್ಡು ಹೇಗೆ ಅಂತಂದರೆ ಅವ್ನ ಮನೆ ಒಳಗಡೆ ಬಿಲ್ಕುಲ್ ತಿನ್ನದೆ ತೇಗ್ತಾವನೆ 4 ಸುತ್ತಿಗೆನೆ. ಹೌದು. Okay friends, so coming back, God bless you with good health, God bless you with one udigi baby, girl baby. No, it's only one boy baby for our life. Only ಏನಹೇಳು ಲಕ್ಷ್ಮಮ್ಮ? only one baby. ಇನ್ನೊಂದ್ಸಲ ಹೇಳು. ಓಕೆ ಫ್ರೆಂಡ್ಸ್, ಸೊ ಇವಾಗ ನಾನು ಲಡ್ಡುಗೆ ಸರಿ ತಿನ್ನಿಸ್ತಾ ಇದ್ದೀನಿ. ಅದಾದ್ಮೇಲೆ ಅಂದರೆ ನಮ್ಮ ಅತ್ತೆ ಇವಾಗ ಪೂಜೆ ಕೂಡ ಮಾಡ್ತಾ ಇದ್ದಾರೆ. ನೈವೇದ್ಯ ಮಾಡಬೇಕು ಅಂತ ಹೇಳ್ತಾ ಇದ್ರು, ನಮ್ಗೆ ಗೊತ್ತಿಲ್ಲ ಮಾಡ್ತಾರೋ ಇಲ್ವೋ ಅಂತ. ಅಷ್ಟಕ್ಕೆ ಸರಿ ನಾನು ಸರಿ ತಿನ್ನಿಸೋಣ, ಇನ್ನು ರೆಡಿ ಮಾಡ್ಬೇಡ ಅಂತ. ಆ್ಯಂಡ್ ಅದಾದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಅಷ್ಟೇ. ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್, ನನಗೆ ತುಂಬ ಜನ ಇನ್ಫ್ಯಾಕ್ಟ್ ಇಡೀ ರೋಡ್ ಅವ್ರು ನಂಗೆ ಹೇಳ್ತಾ ಇರ್ತಾರೆ, ತೋರಿಸಿ ಏಕ ಈ ರೋಡ್ನ ಯಾಕೆ ತೋರಿಸಿ ಒಂದ್ಸತಿ. ಅಮ್ಮ ಮಾತಾಡೋದು ಕಡಿಮೆ ಮಾಡು ಅಂದ್ರ? ಸೊ ನಂಗೆ ಇಡೀ ರೋಡ್ ಅವ್ರು ಹೇಳ್ತಾ ಇರ್ತಾರೆ, ಮಗುಗೆ ಒಳಗಡೆ ಊಟ ತಿನ್ಸಮ್ಮ, ಆಚೆ ತಿನ್ಸ್ಬಿಡ, ದೃಷ್ಟಿ ಆಗೋದೆ ಅಂತ. ಬಟ್ ಲಡುಮ ಲೈಕ್ ಒಳಗಡೆ ಎಲ್ಲ ತಿನ್ನೋದೇ ಇಲ್ಲ, ಅವನು ಆಚೆನೇ ಊಟ ಮಾಡೋದು. ಅಂದರೆ ಅವ್ನಿಗೆ ಇವಾಗ ರೂಢಿ ಆಗ್ಬಿಟ್ಟಿದೆ, ಸೈಕಲಲ್ಲಿ ಈ ಥರ ತಿನ್ನೋದು ರೂಢಿ ಆಗ್ಬಿಟ್ಟೈತಲ್ವಾ. ಸೊ ಅದಕ್ಕೋಸ್ಕರನೇ ನನ್ಗೇನಪ್ಪ ಅಂತಂದ್ರೆ ಏನೋ ಒಟ್ಟಲ್ಲಿ ಆಚೆನೋ ಒಳಗನೋ ತಿನ್ಲಿ ಅನ್ನೋ ಕಾನ್ಸೆಪ್ಟ್. ನನಗೆ ಆದಷ್ಟು ಟ್ರೈ ಮಾಡ್ತೀನಿ ಒಳಗೆ ತಿನ್ಸಕ್ಕೆ, ಒಳಗೆ ತಿನ್ನಲ್ಲ, ಇಲ್ಲೇ ತಿನ್ಬೇಕು ಆಚೆ ಸೈಕಲಲ್ಲಿ ರೌಂಡ್ ಮಾಡ್ಕೊಂಡು. ಸೇಮ್ ಅವ್ರ ಅಮ್ಮ ಥರ ರೋಡ್ ನೋಡಿದ್ರೆ ಊಟ ಮಾಡೋದು. ಫ್ರೆಂಡ್ಸ್ ಹೆಂಗ್ ಕಾಣಿಸ್ತೀನಿ ಅಂತ ಕಾಮೆಂಟ್ ಮಾಡಿ. ಚಂದ ಕಾಣಿಸ್ತಿದ್ದೀರಿ? ಏನೋ ಸುಮಾರು ಕಾಣಿಸ್ತಾ ಇದೆಯಪ್ಪ, ನಿಜವಾಗ್ಲೂ ಸುಮಾರು ಕಾಣಿಸ್ತಾ ಇದೆಯಾ? ಅವಾಗಲೇ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸುಮಾರಾಗಿ ಅವಾಗಲೇ ಏನಂದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂತ ಹೇಳಿದ್ರಿ ತಾನೆ. ಆಮೇಲೆ ಏನು ಹೇಳೋದು, ಕ್ಯಾಮ್ರಾ ಆನ್ ಮಾಡಿದಾಗ ಬರೀ ನಿಜ ಹೇಳ್ಬೇಕಂತೆ. ಲಡ್ಡುಗೆ ತಿನ್ಸಾದ್ಮೇಲೆ ಫ್ರೆಂಡ್ಸ್, ನಾನು ಹಾಗೂ ಅರುಣ್ ಅವರು ಆ್ಯಂಡ್ ಪಾಪು ಕೂಡ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇದು ಬಂದು ನಮ್ಮ ಮನೆ ಹತ್ರನೇ ದೇವಸ್ಥಾನ ಇರೋದು, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು, ಹಾಗೂ ಜನ ಕೂಡ ಅಷ್ಟೇ ಸೇರಿದ್ರು ಫ್ರೆಂಡ್ಸ್. ದೊಡ್ಡದು, ಈ ಕಡೆ ದೊಡ್ಡದು ಅಲ್ಲ, ಯಾವ ತಗೊಳ್ಳಿ ಅಂತ ದೊಡ್ಡದು ತಗೋ. ಓಕೆ ಫ್ರೆಂಡ್ಸ್, ದರ್ಶನ ಆದಮೇಲೆ ಎಲ್ಲ ಇಲ್ಲಿ ದೇವಸ್ಥಾನದ ಮುಂದೆ ಈ ಥರ ಸಾಮಾನೆಲ್ಲ ಮಾರ್ತಾಯಿದ್ರು. ಲೈಕ್ ಮಕ್ಕಳು ಆಟ ಸಾಮಾನು, ಬಟ್ಟೆಗಳು ಮತ್ತು ಕಿಚನ್ ಐಟಮ್ಸ್ ಎಲ್ಲ ಮಾರ್ತಾಯಿದ್ರು. ಆ್ಯಂಡ್ ಅಲ್ಲಿ ಕುಟಾನಿ ನೋಡ್ಬೋದು. ನಂಗೆ ಕುಟಾನಿ ತುಂಬಾ ಇಷ್ಟ ಆಯಿತು. ಈ ಥರ ಕಲ್ಲು ಇತ್ತು ಮತ್ತು ಆ ಥರದ್ದು ಫ್ಲಿಂಟ್ ಸ್ಟೋನ್ ಏನಂತೀವಲ್ಲ ಆ ಥರದ್ದು ಇತ್ತು. ಬಟ್ ನಾನು ವೈಟ್ ಕಲರ್ ತೊಗೊಂಡೆ, ಬಿಕಾಸ್ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅದನ್ನ ತೊಗೊಂಡೆ. ಕಲ್ದು ತೊಗೋಬೇಕು ಅಂತ ಆಸೆ ಇತ್ತು, ಬಟ್ ನಮ್ಮ ಅತ್ತೆ ಮನೇಲಿ ಆಲ್ರೆಡಿ ಕಲ್ದು ಒಂದು ಇದೆಯಲ್ಲ, ಆಯಿತು ಫ್ಲಿಂಟ್ ಸ್ಟೋನ್ ತೊಗೊಳ್ಳೋಣ ಈ ಮನೇಲಿ ಅಂತ ಅಂದ್ಕೊಂಡು ಅದನ್ನ ತೊಗೊಂಡೆ ಫ್ರೆಂಡ್ಸ್. ಬಟ್ ನಾನು ತೊಗೊಂಡಾದ್ಮೇಲೆ ನಮ್ಮ ಅಕ್ಕಗೆ ಫೋನ್ ಮಾಡಿ ಕೇಳಿದೆ, ಅಂದರೆ ಅವಳು ತೋರ್ಸೋಕ್ಕೆ ಅಂತ ಫೋನ್ ಮಾಡಿದೆ. ಅವಳು ಚೆನ್ನಾಗಿದೆ, ಬಟ್ ಏನಪ್ಪ ಅಂದರೆ ಅದು ಮುರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಲೈಕ್ ಬಾಳಿಕೆ ಬರಲ್ಲ ಅಂತ ಹೇಳ್ತಿದ್ಲು. ನಂಗೆ ತುಂಬಾ ಬೇಜಾರಾಗೋಯಿತು, ಬಾಳಿಕೆ ಬರಲ್ವಾ ಅಂತ. 300 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ. ಅದೇನು ಬೆಲೆ ಜಾಸ್ತಿ ಕೊಟ್ಟಿದ್ದೀನ ಕಡಿಮೆ ಕೊಟ್ಟಿದ್ದೀನ ಏನು ಅಂತ ಗೊತ್ತಿಲ್ಲ, ಇಷ್ಟ ಆಯಿತು ತೊಗೊಂಡೆ. ಸೊ ನೀವು ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಇಫ್ ಇನ್ ಕೇಸ್ ನಿಮ್ಮ ಮನೇಲಿ ಆ ಥರ ವೈಟ್ ಕಲರ್ ಕುಟಾನಿ ಇದ್ದರೆ ಅದು ಬಾಳಿಕೆ ಬರುತ್ತಾ, ಆ ಥರ ನೀವು ಯಾವ ಥರ ಯೂಸ್ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ, ಓಕೆನಾ? ಸೊ ಅದು ಬಿಟ್ಟರೆ ಮಾಮೂಲಿ ಸೌಟ್ಗಳು ಹೇಳಿದ್ನಲ್ಲ ಅವೆಲ್ಲ ಇತ್ತು, ಕಿಚನ್ ಐಟಮ್ಸ್ ಎಲ್ಲ ಇತ್ತು. ಬಟ್ ಅವೆಲ್ಲ ಸದ್ಯಕ್ಕೆ ಅವಶ್ಯಕತೆ ಇರಲಿಲ್ಲ, ಅದಕ್ಕೇನು ತೊಗೊಂಡಿಲ್ಲ. ಬಟ್ ತೊಗೋಬೇಕು ಅಂತ ಮನಸ್ಸಿತ್ತು, ಸದ್ಯಕ್ಕೆ ಅದು ಒಂದೇ ಸಾಕು ಅಂದ್ಕೊಂಡು ಬಂದೆ. ಇವಾಗ ವಿಡಿಯೋ ನೋಡಬೇಕಾದ್ರೆ ಅನಿಸ್ತಾ ಐತೆ, ತೊಗೊಂಡೆ ಕಲ್ದೆ ತೊಗೋಬಾರ್ದಿತ್ತಾ, ಅಥವಾ ಕುಟಾನಿ ವೈಟ್ ಕಲರ್ ದೊಡ್ಡದಿದೆಯಲ್ಲ ಅದನ್ನೇ ತೊಗೋಬೇಕಿತ್ತಲ್ಲ, ನಾನು ಯಾಕೆ ಚಿಕ್ಕ ತೊಗೊಂಡೆ ಅಂತ ಇವಾಗ ವಿಡಿಯೋ ನೋಡಬೇಕಾದ್ರೆ ಅದು ಮನ್ಸಿಗೆ ಬರ್ತಿದೆ. ಸೊ ಫ್ರೆಂಡ್ಸ್, ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅದು ಬಾಳಿಕೆ ಬರುತ್ತಾ ಇಲ್ವಾ ಅಂತ. ಬಿಕಾಸ್ ನನಗೆ ಇವಾಗ ತುಂಬ ಬೇಜಾರಾಗ್ತಾ ಇದೆ, ತೊಗೊಂಡಲ್ಲಪ್ಪ ಇವಾಗ ಅದನ್ನ ಯೂಸ್ ಮಾಡಲಾಬೇಡವೋ ಅಥವಾ ಶೋಕೇಸಲ್ಲಿ ಹಾಗೆ ಇಟ್ಲಾ ಅಂತ ಅನಿಸ್ಬಿಟ್ಟೈತೆ.
ಇದೆ, ನೋಡೋಣ. ಆ್ಯಂಡ್ ಇಲ್ಲಿ ನಂದು ಬ್ಯಾಲೆನ್ಸೇ ಮುಗಿದೋಯ್ತು. 300 ರೂಪಾಯಿ ಮಾಡೋಕ್ಕೆ ಹೇಳಿದ್ರು, 300 ರೂಪಾಯಿನೂ ಇರಲಿಲ್ಲ. ಅರುಣಿಗೆ ಹೇಳ್ತಾ ಇದ್ದೆ ರೀ ಪೇ ಮಾಡಿರಿ ಅಂತ. ಸೊ ನಂಗೆ ಅದೇ ರೇಗಿಸ್ತಾ ಇದ್ರು, ಕರೆಕ್ಟಾಗಿ ಪೇ ಮಾಡೋ ಟೈಮಲ್ಲಿ ನಿನ್ನ ಬ್ಯಾಲೆನ್ಸ್ ಇರಲ್ಲ ಅಥವಾ ಇನ್ಕರೆಕ್ಟ್ ಪಾಸ್ವರ್ಡ್ ಮಾಡ್ತೀಯ, ಅದು ನೋಡ್ರೆ ಅಲ್ಲೇ ಸ್ಟಕ್ ಆಗಿಬಿಡುತ್ತೆ ಅಂತ ಸುಮ್ಮನೆ ರೇಗಿಸ್ತಾ ಇದ್ರು. ಕೊನೆಗೆ ಪೇ ಮಾಡೋದೇ ಅವರು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ದೇವಸ್ಥಾನದಿಂದ ಬಂದಾಯಿತು, ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ದೀನಿ. ಏನೆಲ್ಲ ಮಾಡಿದ್ದೀನಿ ಅಂತ ನಿಮ್ಗೆ ನಾನು ಮುಂದಕ್ಕೆ ತೋರಿಸ್ತೀನಿ ಫ್ರೆಂಡ್ಸ್ ಈ ವ್ಲಾಗ್ ಎಂಡಲ್ಲಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಲಡ್ಡುದು ಫುಡ್ ರೆಸಿಪಿ ತೋರಿಸಿ, ಖಿಚಡಿ ಯಾವ ಥರ ಮಾಡ್ತೀರಾ ಅಂತ ತೋರಿಸಿ ಅಂತ. ಸೊ ಅದನ್ನೇ ಸ್ವಲ್ಪ ಶೇರ್ ಮಾಡೋಣ ಅಂತ. ಏನೂ ಇಲ್ಲ, ಒಂದು ಕುಕ್ಕರ್ ತೊಗೊಳ್ಳಿ, ಕುಕ್ಕರಲ್ಲಿ ಒಂದೇ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ. ಸೊ ಈ ಒಂದು ತುಪ್ಪ ಬಂದು ಫ್ರೆಂಡ್ಸ್ ಹೋಮ್ ಮೇಡ್ ತುಪ್ಪ, ಅಂದರೆ ನಮ್ಮಮ್ಮ ಊರಿಂದ ಬೆಣ್ಣೆ ತಂದರು ಆ್ಯಂಡ್ ಅದನ್ನು ತುಪ್ಪ ಮಾಡಿದ್ದಾರೆ ಮನೇಲೇ. ಸೊ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು. ನೀವು ಆದಷ್ಟು ಮನೇಲೇ ತುಪ್ಪ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು ನಿಮಿಷ ಅಷ್ಟು ಅದು ಸ್ವಲ್ಪ ತುಪ್ಪ ಕಾಯಲಿ. ಅದಾದಮೇಲೆ ಒಂದು ಸ್ವಲ್ಪ ಸಾಸಿವೆನ ಹಾಕಿ, ನೀವು ಬೇಕಂದರೆ ಜೀರಿಗೆ ಹಾಗೂ ಮೆಣಸು ಕೂಡ ಆ್ಯಡ್ ಮಾಡ್ಕೋಬಹುದು, ಬಟ್ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ, ಬಿಕಾಸ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೂ ಹೆಲ್ದಿ ಕೂಡ ಅಂತ. ಒಂದು 4 ಎಲೆಯಷ್ಟು ಕರಿಬೇವಿನ ಸೊಪ್ಪನ್ನ ತೊಗೊಳ್ಳಿ. ಸೊ 1 ನಿಮಿಷ ಅಷ್ಟು ಇದು ಸ್ವಲ್ಪ ಫ್ರೈ ಆಗಲಿ. ಇದಾದಮೇಲೆ ನಾನು ಒಂದು ಸ್ವಲ್ಪ ತರಕಾರಿನ ನೀಟಾಗಿ ಸಣ್ಣದಾಗಿ ತೊಳೆದು ಹಚ್ಚಿಟ್ಟಿದ್ದೀನಿ, ಅದನ್ನ ಆ್ಯಡ್ ಮಾಡ್ಕೋಬೇಕು. ಸೊ ನೀವು ಇಲ್ಲಿ ನೋಡಿದ್ರೆ ನಾನು ಬೀನ್ಸು ಹಾಗೂ ಕ್ಯಾರೆಟ್ನ ಹಚ್ಚಿದ್ದೀನಿ ಫ್ರೆಂಡ್ಸ್, ತುಂಬ ಸಣ್ಣದಾಗಿ. ಕ್ಯಾರೆಟ್ ತುಂಬಾ ಒಳ್ಳೆಯದು, ಅದಕ್ಕೆ ಒಂದು ಫುಲ್ ಕ್ಯಾರೆಟ್ನ ತೊಗೊಂಡಿದ್ದೀನಿ, ಹಾಗೂ ಒಂದು 4 ಬೀನ್ಸ್ನ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂತ ಅಂದರೆ, ಸೊಪ್ಪಿದ್ರೆ ಸೊಪ್ಪು ಹಾಕ್ತೀನಿ, ಕೆಲವೊಂದು ಸತಿ ಬೇಳೆನೂ ಹಾಕ್ತೀನಿ, ಬಟ್ ನಾನು ಬೇಳೆ ಜಾಸ್ತಿ ಯೂಸ್ ಮಾಡಲ್ಲ, ಬಿಕಾಸ್ ಅದು ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಕೊಂಡು ವಾರಕ್ಕೆ 1 ಸತಿ ಅಥವಾ 2 ಸತಿ ಅಷ್ಟೇ ಬೇಳೆ ಹಾಕೋದು. ಮೈಸೂರು ಬೇಳೆ ಆಗಲಿ ಅಥವಾ ತೊಗರಿ ಬೇಳೆ ಆಗಲಿ ಅವೆಲ್ಲ. ಇಲ್ಲ ಅಂತಂದರೆ ಬೇಳೆ ಇಲ್ದಲೇ ನಾನು ಈ ಥರ ಮಾಡ್ಕೋತೀನಿ. ಕೆಲವೊಂದು ಸತಿ ನಮ್ಮ ಮತ್ತೆ ಬಂದು ಬೇಳೆ ಕಟ್ಟು ಕೊಡ್ತಾರೆ, ಕೆಲವೊಂದು ಸತಿ ಅದನ್ನು ಯೂಸ್ ಮಾಡ್ತೀನಿ. ಸೊ ಹಾಗೆ ಹೇಳ್ದಂಗೆ ನೀವು ತರಕಾರಿ ಜೊತೆ ಬೇಕಾದ್ರೆ ಪಾಲಕ್ ಸೊಪ್ಪು ಕೂಡ ಹಾಕ್ಬೋದು, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ 1 ಅಥವಾ 2 ನಿಮಿಷ ಅಷ್ಟು ತರಕಾರಿನ ಫ್ರೈ ಮಾಡಿ. ಅದಾದಮೇಲೆ ಒಂದು ಸ್ವಲ್ಪ 1-2 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ನೀರು ಹಾಕ್ಕೊಳ್ಳಿ. ನೀರು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ, ಬಿಕಾಸ್ ಒಂದು ಸ್ವಲ್ಪ ಸಾಫ್ಟ್ ಹಾಗೂ ಸ್ಮೂತ್, ಅಂದರೆ ಈಸಿಯಾಗಿ ಅದನ್ನ ಕ್ರಷ್ ಆಗಬೇಕಲ್ವಾ, ಅದಕ್ಕೇ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ಮಕ್ಕಳಿಗೂ ಕೂಡ ತುಂಬಾ ಈಸಿ ಆಗುತ್ತೆ ಅದನ್ನ ತಿನ್ನೋದಕ್ಕೆ. ಸೊ ನೀರು ಹಾಕಿದ್ಮೇಲೆ ಫ್ರೆಂಡ್ಸ್ ಇವಾಗ ಉಪ್ಪು ಹಾಕಬೇಕು. ಸೊ ಉಪ್ಪು ಆದಷ್ಟು ಕಡಿಮೆನೇ ಹಾಕಿ, ಬಿಕಾಸ್ ಡಾಕ್ಟರ್ ಹೇಳಿದ್ದಾರೆ ಸಕ್ಕರೆ ಆಗಿರಲಿ ಅಥವಾ ಉಪ್ಪು ಹಾಕಿರಲಿ ಸ್ವಲ್ಪ ಕಡಿಮೆನೇ ಕೊಡಿ ಮಕ್ಕಳಿಗೆ, ಅಥವಾ ಕೊಡೋಕ್ಕೆ ಹೋಗಬೇಡಿ ಅಂತ. ಬಟ್ ಉಪ್ಪಿಲ್ದಲೇ ತಿನ್ನೋಕ್ಕೂ ಆಗಲ್ಲ ಅಲ್ವಾ, ಸೊ ಅದಕ್ಕೋಸ್ಕರನೇ ಲೈಟಾಗಿ ಉಪ್ಪು ಹಾಕಿರ್ತೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ತರಕಾರಿ ತುಂಬಾ ಚೆನ್ನಾಗಿ ಕುದೀತಾ ಇದೆ, ನೀವು ನೋಡ್ತಾ ಇದ್ದೀರಲ್ಲ. ಇವಾಗ ಬಂದು ನಾವು ಅಕ್ಕಿನ ಹಾಕಬೇಕು. ಅಕ್ಕಿ ಒಂದು 3 ಸತಿ ಚೆನ್ನಾಗಿ ನೀಟಾಗಿ ತೊಳೆದಿಟ್ಟಿರಿ, ಓಕೆನಾ. ಆ್ಯಂಡ್ ನಾನು ಅಕ್ಕಿ ಬಂದು ಕರೆಕ್ಟಾಗಿ ನನ್ನ ಒಂದು ಇಡಿಯಷ್ಟು ಅಕ್ಕಿನ ಹಾಕ್ತಾಯಿದ್ದೀನಿ. ಸೊ ಇದೇ ತುಂಬಾ ಬೇಜಾನಾಯಿತು ಅಂತಲೇ ಹೇಳ್ಬೋದು ಲಡ್ಡುಗೆ, ಬಿಕಾಸ್ ನಾನು ತರಕಾರಿ ಜಾಸ್ತಿ ಹಾಕ್ತೀನಲ್ವ, ಅದಕ್ಕೋಸ್ಕರ ಅಕ್ಕಿ ಸ್ವಲ್ಪ ಕಡಿಮೆ ಹಾಕ್ತೀನಿ. ಸೊ ಅಕ್ಕಿ ಎಲ್ಲ ಹಾಕಾದ್ಮೇಲೆ ಫ್ರೆಂಡ್ಸ್ ನಿಮಗೆ ತೋರಿಸಿದ್ನಲ್ಲ, ನಂದು ಒಂದು ಇಡಿಯಷ್ಟು ಅಕ್ಕಿನ ಹಾಕಿದ್ದೀನಿ. ಆ್ಯಂಡ್ ಅದಾದಮೇಲೆ ಒಂದು 4-5 ವಿಷಲ್ ಕೊಟ್ಟರೆ ಸಾಕು. ನೀರು ಹಾಗೆ ಹೇಳ್ದಂಗೆ ನೀರು ಒಂದು ಸ್ವಲ್ಪ ಜಾಸ್ತಿನೇ, ಅಂದರೆ ನೀವು ರೆಗ್ಯುಲರಾಗಿ ಎಷ್ಟು ನೀರು ಹಾಕ್ತೀರಾ ಅದಕ್ಕಿಂತ ಒಂದು ಚಿಕ್ಕ ಲೋಟ ಅಷ್ಟು ನೀರು ಸ್ವಲ್ಪ ಜಾಸ್ತಿನೇ ಇರಲಿ, ಬಿಕಾಸ್ ತುಂಬಾ ಸಾಫ್ಟ್ ಆಗುತ್ತೆ. ನೀವು ರುಬ್ಬೋದು ಅಥವಾ ಜಾಸ್ತಿ ಸ್ಮ್ಯಾಶ್ ಮಾಡೋದು ಬೇಕಿಲ್ಲ. ಒಂದು 4-5 ವಿಷಲ್ ಆದಮೇಲೆ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅನ್ನ ಆಗಿದೆ ಅಂತ. ನೀಟಾಗಿ ಎಷ್ಟು ಸ್ಮೂತಾಗಿ ಹಾಗೂ ಸಾಫ್ಟ್ ಆಗಿದೆ ಅಲ್ಲ, ಈ ಥರ ಸ್ಮ್ಯಾಶ್ ಮಾಡೋದೇ ಬೇಕಿಲ್ಲ, ತಾನಾಗೆ ತುಂಬಾ ಚೆನ್ನಾಗಿ ಅದು ಸ್ಮ್ಯಾಶ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದು ಬಂದು ಲಡ್ಡುಗೆ ನಾನು ಮಧ್ಯಾಹ್ನ ಇದೇ ಥರ ಖಿಚಡಿ ಮಾಡ್ತೀನಿ, ಅಥವಾ ಸೊಪ್ಪು ಹಾಕ್ತೀನಿ, ಕೆಲವೊಂದು ಸತಿ ಕಾಳುಗಳು ಅಥವಾ ಬೇಳೆಗಳು ಕೂಡ ಹಾಕ್ತೀನಿ. ಸೊ ಒಂದೊಂದು ಥರ ಮಾಡ್ತೀನಿ. ಇಷ್ಟ ಆದರೆ ನೀವು ಕೂಡ ಇದನ್ನ ಟ್ರೈ ಮಾಡಿ ಅಂತಲೇ ಹೇಳ್ಬೋದು, ಮಕ್ಕಳಿಗೆ ತುಂಬಾ ಹೆಲ್ದಿ. ಓಕೆ ಫ್ರೆಂಡ್ಸ್, ಲಡ್ಡುಗೆ ಖಿಚಡಿ ಮಾಡಾಯಿತು ಆ್ಯಂಡ್ ತಿನ್ಸು ಆಯಿತು. ಇನ್ಫ್ಯಾಕ್ಟ್ ತಿನ್ನಿಸ್ಬೇಕಾದ್ರೇ ಇಲ್ಲಿ ಬೆಡ್ಶೀಟ್ ಅಂದರೆ ಮಾರೋರು ಅಂಕಲ್ ಬಂದಿದ್ದರು. ಸೊ ದಿನ ಬರ್ತಾನೆ ಇರ್ತಾರೆ ಆ್ಯಂಡ್ ದಿನ ನೋಡ್ತಾನೆ ಇರ್ತೀನಿ, ತಗೋಬೇಕು ಅಂತ ಅನ್ಕೋತೀನಿ, ಬಟ್ ತಗೋತಾನೆ ಇರಲಿಲ್ಲ. ಸೊ ಫೈನಲಿ ಇವತ್ತು ತಗೊಳ್ಳೋಣ ಅಂತ ಅನ್ಕೊಂಡು ತಗೋತಾ ಇದ್ದೀನಿ ಫ್ರೆಂಡ್ಸ್. ಲಡ್ಡು ಹತ್ರ 1-2 ಬೆಡ್ಶೀಟ್ ಅಷ್ಟೇ ಇರೋದು, ಬಟ್ ಅದೇನಪ್ಪ ಅಂತಂದರೆ ಒಂದ್ಸತಿ ಪಿಚ್ಚಿ ಮಾಡಿಬಿಟ್ರೆ ತೊಳೆಯೋಕೆ ಹಾಕ್ಬಿಡ್ತೀನ, ಮತ್ತೆ ಅದು ಒಣಗೋಕ್ಕೆ 2-3 ದಿವಸ ಅಂದ್ರೆ ಬೇಕೇ ಬೇಕು, ಬಿಕಾಸ್ ತುಂಬ ಚಳಿ ಅಲ್ವಾ, ಅದಕ್ಕೋಸ್ಕರನೇ. ಆ್ಯಂಡ್ ಊಟ ತಿನ್ಸಿದ್ದಾಯ್ತಲ್ವಾ. ಸೊ ಆಂಟಿ ಬಂದು ಅಂದರೆ ಮತ್ತೆ ಬಂದು ಲಡ್ಡುದು ಬಾಯಿ ಒರೆಸ್ತಾ ಇದ್ದಾರೆ ನೋಡಿ, ಅಲ್ಲಿ ಟ್ಯಾಂಕ್ ಹತ್ರ ಬಾಯಿ
ಬಾಯಿ ಒರೆಸ್ತಾ ಇದ್ದಾರೆ. ಆ್ಯಂಡ್ ನಾನು ಅದೇ ಅತ್ತೆಗೆ ಹೇಳ್ತಾ ಇದ್ದೆ ಬೆಡ್ಶೀಟ್ ತೊಗೋಬೇಕು, ನೀವೇ ಒಂದು ರೇಟ್ ಮಾತಾಡಿ, ಬಿಕಾಸ್ ನನಗೆ ಅಷ್ಟು ಗೊತ್ತಾಗಲ್ಲ ಅಂತ ಅಂದ್ಕೊಂಡು. ಸೊ ಅದೇ ಬಾರ್ಗೇನ್ ಮಾಡ್ತಾ ಇದ್ವಿ, ಅವ್ರು ಅಷ್ಟು ಕೊಡಲ್ಲ ಇಷ್ಟು ಕೊಡಲ್ಲ ಅಂತ ಇದ್ರು. ಸೊ ಫೈನಲಿ ಒಂದೆರಡು ಬೆಡ್ಶೀಟ್ನ ತಗೊಂಡ್ವಿ. ಯಾವ ತಗೊಂಡ್ವಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಬೆಡ್ಶೀಟ್ ಯಾವ್ದು ಬೇಕು ಮಗನೇ ನಿಮಗೆ? ಇದು ಬೇಕಾ ಇದು ಬೇಕಾ? ನನಗೆ ತುಂಬ ಇಷ್ಟ ಆಯ್ತು ಇದು ಕಲರ್. ಯಾವ್ದು ಬೇಕು ಮಗ? ಇದಾ? ಓಕೆ, ಇದೇ ತಗೊಂಡಿನ. ಅವ್ಳು ಟಿಡಿ ಬೇರೆ ಕೊಡೋಣ. ಓಕೆ, ದೊಡ್ಡಮ್ಮ ಬರಲಿ. ದೊಡ್ಡಮ್ಮ ಬಂದಮೇಲೆ ದೊಡ್ಡಮ್ಮನ ಕೇಳೋಣ ಅದು ಯಾವ್ದಾನ ತಗೋಕ್ಕ ಅಂತ. ದೊಡ್ಡಮ್ಮ ಯಾವ್ದು ಯೂಸ್ ಮಾಡ್ತಾರೆ ಅದು. ಇದು ಟಿಡಿ ಬೇರೆ ಚೆನ್ನಾಗಿತ್ತಲ್ಲ, ಸೂಪರ್. ಉಮ್ಮ ಕೊಡ್ಬಂಗ್ರೆ ಅದಕ್ಕೆ. ಉಮ್ಮ ಕೊಡು. ಅಯ್ಯೋ ಉಮ್ಮ ಕೊಡು ಅಂದ್ರೆ ಟೆಡಿ ಬೇರ್ಗೆ ಉಮ್ಮ ಕೊಡು. ಉಮ್ಮ ಕೊಡು. ಟೆಡಿ ಬೇರ್ಗೆ ಉಮ್ಮ. ಟೆಡಿ ಬೇರ್ ಅಂದ್ರೆ ಗೊತ್ತಿಲ್ಲ. ಟೆಡಿ ಬೇರ್ ಅಂದ್ರೆ ಗೊತ್ತಿಲ್ಲ ಅವನಿಗೆ. ಉಮ್ಮ ಉಮ್ಮ ಈ ಕಡೆ. ಥ್ಯಾಂಕ್ ಯು ಮಗು. ನನ್ನ ಮೊಮ್ಮಗನಿಗೆ ಭಾರಿ ಇಷ್ಟ. ನಾನು ಮಗ ದೇವಸ್ಥಾನಕ್ಕೆ ಹೋಗಿ 2 ಸಲ ಹೋಗೋನೆ, 2 ಲಡ್ಡು ಇಸ್ಕೊಂಬಂದವನೆ. ಅದರಲ್ಲಿ ಸ್ವರ್ಗದ ಬಾಗ್ಲು ಯಾವ್ದಿದ್ದು? ಎರಡೆರಡಿತ್ತು ತಾನೆ. ಯಾವ್ದು ಹೇಳಿ ಸ್ವರ್ಗದ ಬಾಗ್ಲು? ಅದ್ರಲ್ಲಿ ಒಳಗಿರೋದ ಆಚೆ ಇರೋದ? ಒಳಗಿಂದ ಬರ್ತೀವಿ ನೋಡಿ, ದೇವಸ್ಥಾನದ ಒಳಗಿಂದ ಬರಲ್ವಾ? ಅದೇ ಸ್ವರ್ಗದ ಬಾಗ್ಲನ? ಅದೇ ಮೇಲ್ಗಡೆ ಫೋಟೋ ಇಟ್ಟಿದ್ರಲ್ಲ, ದೇವ್ರ ಹತ್ರ ಇಕ್ಕಿರಲ್ಲ, ದೇವ್ರ ವಿಗ್ರಹನ ಇಕ್ಕಿರಲ್ಲ. ಅದೇ ಗೊತ್ತಾಯ್ತು. ಇನ್ನೊಂದು ಆಚೆನೂ ಇಟ್ಟಿದ್ರಲ್ಲ, ಅದ್ರಲ್ಲೂ ಇಟ್ಟಿದ್ರು ದೇವ್ರದ್ದು. ಇದು ಆಚೆದು ಅದು ಇದು ಅಮ್ಮಂದು. ಅದು ಅಮ್ಮಂದ ಸುಮ್ಮನೆ ಇಟ್ಟಿದ್ದು. ಏನಾದ್ರು ಅಮ್ಮನೇನಂತಾರೆ, ಕಾಟೇರಮ್ಮ ಅಂತಾರೆ. ಕಾಟೇರಮ್ಮ ಅಂತಾರೆ ಒಬ್ಬರು, ಅಮ್ಮನ ಅಮ್ಮ ದೇವಿ ಅಂತಾರೆ. ಆಮೇಲೆ ಒಳಗಡೆ ಅವ್ರು ಇದಿಟ್ಟವ್ರೆ, ಏನಂತಾರೆ ಅದನ್ನ, ದುಡ್ಡು ಹಾಕಕ್ಕೆ ಉಂಡಿ ಇಟ್ಟವ್ರೆ. ಇದು ತಿರುಪತಿ ಇದು ಉಂಡಿ ತರ. ಅವ್ರ ಕೈ ನಾವು ಕಾಣಿಕೆ 10 ರೂಪಾಯಿ ಹಾಕ್ಸಿದೆ ಅಷ್ಟೇ. ಹೌದಾ? ನಾನು 101 ರೂಪಾಯಿ ಹಾಕ್ಸಿದೆ. ಅದೇ ನಾವು ತಟ್ಟೆಗೆ ಹಾಕ್ಬಿಟ್ವಿ, ಉಂಡಿಗೆ ಹಾಕ್ಬಿಟ್ರಿ. ನನಗೆ ಗೊತ್ತೇ ಇಲ್ವಲ್ಲ, ಉಂಡಿಗೆ ಹಾಕ್ಬಿಟ್ರಿ. ಸ್ಟಾರ್ಟಿಂಗ್ ಹೋದ ತಕ್ಷಣ ತಟ್ಟೆಗೆ ಹಾಕ್ಬಿಟ್ವಿ, ಅದ್ ಗೊತ್ತೇ ಇಲ್ಲ ಇದೆ ಅಂತ. ಉಂಡಿಗೆ ಹಾಕ್ಬೇಕು. ತಿರುಪತಿಗೆ ಸೇರ್ಕೊಳೋ ತರ ನಾವ್ ಹೆಂಗ್ ತಿರುಪತಿ ಇರ್ಲಿ, ಚಳಿ ಐತೆ, ಚಳಿ ಐತೆ, ಇರ್ಲಿ. ಅಲ್ಲಿ ಹಾಕ್ಬಿಟ್ಟು ಬೇಡ ಸರಿ ತಗ್ದ. ನಮ್ಮ ಮೊಮ್ಮಗ ಹೇಳ್ದಂಗೆ ಕೇಳಕ್ ಆಗದ. ಇವಾಗ ಹೆಚ್ಚಿಬಿಟ್ಟವನೇ ನಮ್ಮ ಮೊಮ್ಮಗ. ಮೊದಲ ತರ ಅಲ್ಲ. ಎರಡು ಟೀ ಶರ್ಟ್ ಎಲ್ಲ ಲೂಸ್ ಆಗ್ತದೆ ನಮ್ಮ ಮೊಮ್ಮಗ. ಸರಿ ಇರಿ, ಸಣ್ಣಾಗವನೆ, ಸಣ್ಣಕ್ಲ ಕಡ್ಡಿ. ಸರಿ ಬಿಡಿ, ಆಯ್ತಾ? ಬಾಯ್ ಮಾಡು, ಟಾಟಾ ಮಾಡು ಎಲ್ಲರಿಗೂ. ಬಾಯ್ ಮಾಡು. ಹಾಯ್ ಬಾಯ್. ಹಾಯ್ ಬಾಯ್. ಹಾಯ್. ಇದೇನಿದು? ಪಾಪನ ಇದು? ಡಾಗ್. ಡಾಗ್. ಬೌ ಬೌ. ಕ್ಯಾಟ್. ಕ್ಯಾಟ್ ನಮ್ಮ ಕ್ಯಾಟ್. ಕ್ಯಾಟ್ ಏನೋ ಅನ್ನುತ್ತೆ. ಕ್ಯಾಟ್ ಏನೋ ಅನ್ನುತ್ತೆ ಮನೆ. ಕ್ಯಾಟ್ ಏನಿರುತ್ತೆ? ಕ್ಯಾಟ್ ಓ ಅನ್ನತಾ? ಏಯ್ ಫ್ರೆಂಡ್ಸ್, ನನ್ನ ಮಗುಂದು ಫಸ್ಟ್ ಬುಕ್ಕು ಅವ್ರ ಅತ್ತೆ ಕೈಯಿಂದ, ಅನಿಮಲ್ಸ್ ಬುಕ್. ನಾನು ಹೇಳ್ತೇನೆ ತಗೊಳ್ಳೋಣ ಅಂತ. ಬಿಡ್ಲಿಲ್ಲ ಅವರು. ಬುಕ್ ನೋಡಿದೆ. ಎ ಆಪಲ್ ಅಂತ ಅಮ್ಮ ಹಾರ್ಸ್. ಹಾರ್ಸ್ ಅಲ್ಲ, ಹಾರ್ಸ್. ಅದಿಲ್ಲ, ಬೇರೆ ಬುಕ್ ಇತ್ತು. ಇಲ್ಲಿ ನೋಡಿ, ಹಾರ್ಸ್. ಹಾರ್ಸ್ ರೈನ್ಸ್ ಬುಕ್ ಇತ್ತು. ಅದಷ್ಟೇ. ಇಲ್ಲಿ ನೋಡಿ, ಹಾರ್ಸ್. ಹಾರ್ಸ್. ಅನಿಮಲ್ಸ್ ನೋಡ್ಲಿ ಫಸ್ಟ್. ಯಾವ ಅನಿಮಲ್? ಏ ನೋಡು, ದಾರ ಬಿಡು. ಇದೇನೋ ಇದು ಉಂಡೆ ಬಿಡು. ಅಲ್ಲಿ ಹೂ ಕಟ್ತಾ ಇದ್ರಲ್ಲ, ಇಲ್ಲಿ ನೋಡಮ್ಮ, ಇಲ್ಲಿ. ಅಯ್ಯೋ, ಟೈಗರ್. ಟೈಗರ್ ಹೆಂಗಂತಮ್ಮ? ಇದೇನಮ್ಮ ಇದು? ಇದೇನಮ್ಮ? ಬೇಬಿ ಏನಮ್ಮ? ಬೇಬಿ. ಪಾಪ ಅಲ್ಲೇ ಬೇಬಿ. ಬೇಬಿ. ಆಂಟಿ ಕಣ್ಣಲ್ಲಿದೆ, ಕೇಳಿಸಿ. ಕಣ್ಣಲ್ಲಿದೆ, ಕಾಲ ಕಣ್ಣೆಲ್ಲಿದೆ ಮಗನೇ ನಿನ್ಗೆ? ಕಣ್ಣೆಲ್ಲಿದೆ? ಓ, ಕಣ್ಣೊಡಿತವ್ರೆ. ಕಣ್ಣೆಲ್ಲಿದೆ? ತಲೆ ಎಲ್ಲಿದೆ? ತಲೆ. ಮೂಗು ಎಲ್ಲಿದೆ? ಮೂಗು. ಮೂಗು. ಬಾಯಿ ಎಲ್ಲಿದೆ? ಕಾಲು. ಕಾಲು ಎಲ್ಲಿದೆ? ಕಾಲು. ಕಾಲು ಎಲ್ಲಿದೆ? ಕಾಲು. ಅಯ್ಯೋ, ಕೈ ಎಲ್ಲಿದೆ? ಕೈ. ಓ, ಕೈ. ಕಿವಿ ಎಲ್ಲಿದೆ? ಕಿವಿ. ಕಿವಿ. ಬಾಯಿ ಎಲ್ಲಿದೆ? ಬಾಯಿ. ಇದು ಮೂಗಲ್ಲ, ಅದು ಮೂಗು. ಇದು ಬಾಯಿ. ಬಾಯಿ. ಹೊಟ್ಟೆ ಕೇಳಿ. ಹೊಟ್ಟೆ ಎಲ್ಲಿದೆ ನಿನಗೆ? ಹೊಟ್ಟೆ ಅಲ್ಲಿದೆ. ಹೊಟ್ಟೆ ಇದು ಹೊಟ್ಟೆ ಎಲ್ಲಿದೆ? ಸರಿ, ಇದೇನು? ಬೇಬಿ. ಏನು ಏನಿದು? ಬೇಬಿ. ಏನಮ್ಮ ಇದು? ಇದೇನಮ್ಮ? ಬೇಬಿ. ಬೇಬಿ ಏನಮ್ಮ ಇದು? ಬೇಬಿ. ಅಯ್ಯ, ಬೇಬಿ. ಲಡ್ಡು ಕಣ್ಣೋಡಿ, ಕಣ್ಣೋಡಿ, ಕಣ್ಣೋಡಿ. ಅಮ್ಮ ಬೇಬಿ ನೋಡಿ, ಬೇಬಿ. ಅಮ್ಮ ಬೇಬಿ ಅಂತ ಕರೆಯಮ್ಮ. ಬೇಬಿ. 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 ಉಮ್ಮ ಕೊಡು. ಬೇಬಿಗೆ ಉಮ್ಮ ಕೊಡು. ಬೇಬಿಗೆ ಉಮ್ಮ ಕೊಡು. ಬೇಬಿಗೆ ಉಮ್ಮ ಕೊಡು. ಬೇಗ ಕೊಡು. ಬೇಬಿಗೆ ಉಮ್ಮ ಕೊಡು. ಸರಿ ಆಯ್ತಾ ಬೇಬಿ? ಈ ಒಂದು ಕ್ಯಾಲೆಂಡರ್ ಇದೆ. ಅಂಡ್ ಇದು ಬಂದು ಅರುಣ್ ಅವರು ನಾಮಕರಣಕ್ಕೆ ಬಟ್ಟೆ ತಗೊಂಡ್ರಲ್ಲ ರಾಮರಾಜಲ್ಲಿ, ಸೊ ಅಲ್ಲಿ ಅವರು ಬಂದು ಫ್ರೀ ಆಗಿ ಕೊಟ್ಟಿರೋ ಕ್ಯಾಲೆಂಡರ್ ಇದು. ನಮ್ಮ ಮನೇಲಿ 6 ಅವ್ರು ಆಕ್ಚುಲಿ ಡಿಸ್ಕೌಂಟ್ ಕೊಟ್ಟಿದೆ, ತಗೊಳ್ಳಿ ಸರ್ ಫ್ರೀ ಅಂತ ಕೊಟ್ಟಿದ್ದಾರೆ. ಡಿಸ್ಕೌಂಟ್ ಬದಲಿ ಕ್ಯಾಲೆಂಡರ್ ಕೊಡ್ತಾ ಇದ್ದಾರೆ. ಅಂಡ್ ಏನ್ ಗೊತ್ತಾ, ನನಗೆ ಹಾಗೂ ಅರುಣ್ ಅವ್ರಿಗೆ ಇದು ಅಯ್ಯಕ್ಕೆ ತುಂಬಾ ಇಷ್ಟ. ಸೊ ಇವತ್ತು ಬಂದು ಡೇಟ್ 8/10. ನೆನ್ನೆ ನಾಂದಿ ಹರಿದಿದ್ದು ನಾನು. ಸರಿ
ಇಬ್ರು ಬಂದು ಯಾವಾಗ ಜಗಳ ಓದಿದ್ದು ಯಾರು ಹರಿತಾರೆ ಅಂತ. ಸೊ ಈ ಸತಿ ನಾನೇ ಹರಿದಿದ್ದೆ. ಯಾಕಂತಂದ್ರೆ ಯಾವ ಡೇಟ್ಗೋಸ್ಕರ ಕಾಯ್ತಾ ಇದೆಯಾ? ನನ್ ಗಂಡನ ಬರ್ಡೇಗೋಸ್ಕರ. ಈಗ ಅವತ್ತಿನ ಬುದ್ಧಿ ಬಂದ್ಬಿಡುತ್ತೆ ನಿನಗೆ. ನೀವೇ ಬುದ್ಧಿ ಬರ್ತೀರಿ. ಇದೇನೋ ಒಂಥರ ಖುಷಿ ರೀ ಅದಕ್ಕೆ ಅಲ್ವಾ, ಸ್ಯಾಟಿಸ್ಫ್ಯಾಕ್ಷನ್. ಓಕೆ ಫ್ರೆಂಡ್ಸ್, ನಮ್ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಅಂಡ್ ಇನ್ನೊಂದು ಲಡ್ಡು ಭಾಗ್ಯದ ಒಂದು ಆಟ ಸಾಮಾನು ತಗೊಂಡಿದ್ದೀನಿ, ಆಮೇಲೆ ಇದು ತಗೊಂಡಿದ್ದೀನಿ, ಅದಾದ್ಮೇಲೆ ಇನ್ನೊಂದು ಹ್ಯಾಮರ್, ಒಂದ್ ನಿಮಿಷ ಗದೆ ಗದೆ ಅದು ಗದೆ ಈ ಒಂದು ಗದೆ 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 ಪಾಪ ಪಾಪ ಯಾವ ಯಾವ ಇಂಗ್ಲಿಷ್ ಸ್ಕೂಲ್ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ? ಇಲ್ಲಿ ಬೆಡ್ಶೀಟ್ ಎಲ್ಲ ತೋರಿಸಿ ಎಲ್ರಿ ಇದೆ ಫ್ರೆಂಡ್ಸ್. ಇವತ್ತಿನ ಶಾಪಿಂಗ್ ಅಥವಾ ಇವತ್ತಿನ ದಿವಸದ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದನ್ನ ತಗೊಂಡಿದ್ದೀನಿ. ಆಲ್ರೆಡಿ ನಿಮ್ಗೆ ನಾನು ತೋರಿಸಿದೀನಿ, ಬಟ್ ಸ್ಟಿಲ್ ಇದನ್ನ ಕೊಟ್ಟಿದ್ದು 320 ರೂಪಾಯಿ. ಜಾಸ್ತಿ ಕೊಟ್ನ ಕಡಿಮೆ ಕೊಟ್ನ ಅಥವಾ ಅಷ್ಟೇ ರೇಟ್ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಏನು ಇದೇನ್ ಯೂಸ್ ಮಾಡ್ತೀರ? ನಿಮ್ ತಲೆ ದುಡಿಕ್ ಹಾಕಿ ಜಜ್ಬಿಡ್ತೀನಿ. ಆಕ್ಚುಲಿ ಲಕ್ಷ್ಮಮ್ಮ ಎಲ್ಲರಿಗೆ ಹಾಕೊಂತಾರಲ್ಲ ಅಲ್ಲೇ ಕುಟ್ಟಕ್ಕೆ. ಏನ್ ಕುಟ್ಟಕ್ಕದ? ಅಡಿಕೆ ಕುಟ್ಟಕ್ಕೆ. ಅಡಿಗೆ ಮಾಡ್ತೀನಲ್ಲ ಅವಾಗ ಇದ್ರೊಳಗೆ ಕುಟ್ಕೊಂಡು ಇಲ್ಲಿ ಒಗ್ಗರಣೆ ಕೊಡಕ್ಕೆ. ಚೂರು ದೊಡ್ಡದಿದ್ರೆ ಸ್ವಲ್ಪ ಬರ್ತಿರೋದೇನಲ್ವಾ? 300 ರೂಪಾಯಿಗೆ ಇಷ್ಟು ಚಿಕ್ಕದಲ್ಲ, ಮೀಡಿಯಂ ಸೈಜ್ ಐತಿ. ಇಷ್ಟ ಇದಕ್ಕೆ ದೊಡ್ಡದಾದ್ರೆ ಅದನ್ನ ತುಂಬಾ ದೊಡ್ಡದಾಯ್ತು. ಇನ್ನೊಂದ್ ಸೈಜ್ ದೊಡ್ಡದಿದ್ದು ಬಟ್ ತುಂಬಾ ದೊಡ್ಡದಾಯ್ತು. ಆಮೇಲೆ ಇದೇನೋ ತಗೊಂಡೆ ತಿಂತೀನಿ ಅಂತ ಓಪನ್ ಕೂಡ ಮಾಡಿಲ್ಲ ಅಲ್ಲಿ. ತಗೋತೆ ಅಲ್ಲೊಂದ್ ಸ್ವಲ್ಪ ಕೊಟ್ಟು ಕಳ್ಸು, ಇನ್ನೊಂದ್ ಸ್ವಲ್ಪ. ಅದಾದ್ಮೇಲೆ ಇದು ಬಂದು ಹೊಸಲಿಗೆ ಅಂತ ಇದು ಪಾದ. ಯಾರ ಪಾದ? ಇದು ಮತ್ತೆ ಇದು ಓಮು. ಆಮೇಲೆ ಕೀಚನ್ ಜಾಸ್ತಿ ತಗೊಳ್ರಿ ಮನೆ ಕೀಗ. ನನ್ ಗಾಡಿ ಕೀಗೆ ಇದು ಅಷ್ಟೇ ಸಾಕು. ಅಷ್ಟೇ ಇಂತ ಸಾಕು, ತಗೊಂಡಿರೋದೇ ಅಷ್ಟೇ ಫ್ರೆಂಡ್ಸ್. ಆಮೇಲೆ ಸಿಗ್ತೀನಿ. ಆಮೇಲೆ ದೇವಸ್ಥಾನಕ್ಕೆ ನಾನು ಹಾಗೂ ಅವ್ರನ್ನ ಇಬ್ಬರೇ ಹೋಗಿದ್ದು ಬಾಬು ಜೊತೆ. ಅಂಕಲ್ ಆಂಟಿ ಬಂದಿಲ್ಲ ಬಿಕಾಸ್ ಅವ್ರಿಗೆ ಲೇಟ್ ಆಗುತ್ತೆ ಅಂತ ಅಂದ್ರು. ಸರಿ ಆಯ್ತು ಅಂತ ನಾವೇ ಹೊಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ಮಾಡಿದ್ರು ಅಲಂಕಾರ. ಏನ್ ಮಾಡ್ತಾ ಇದೀಯಾ? ರೀ ನಮ್ಮ ಮನೆಗೆ ಈಗ ಹಾಕ್ರಿ. ನೋಡಿ ಇವ್ರು ಉಗ್ರು ನೋಡಿ ಫ್ರೆಂಡ್ಸ್, ಉಗ್ರು ನೋಡಿ ತೋರ್ಸು, ಉಗ್ರು ತೋರ್ಸಿನಿ ನೀರು. ಉಗ್ರು ನೋಡಿ ಒಳಗೆ ಇಲ್ಲಿ ಕಚ್ಚಿರೋ ಇದಂಗಿದೆ ಇದು. ಆಕ್ಚುಲಿ ಮದ್ವೆ ಮುಂಚೆ ಉದ್ದಕ್ಕೆ ಉಗ್ರು ಬಿಟ್ಟಿದೆ. ಮದ್ವೆ ಆಯ್ತಲ್ಲ, ಮದ್ವೆ ಟೆನ್ಷನ್ ಜಾಸ್ತಿ ಆಗೋಯ್ತು. ಇದು ಹಾಕ್ಲಾ ಗಾಡಿಗೆ? ಓಕೆ ಫ್ರೆಂಡ್ಸ್, ಇಡೀ ದಿವಸ ಹಿಂಗೆ ಕಳೀತು. ಆ್ಯಂಡ್ ಇಲ್ಲಿ ನೋಡ್ಬೋದು ನನಗೆ ಮೊನ್ನೆ ಬಂದು ಕಾರ್ಗೆ ಒಂದು ಸ್ವಲ್ಪ ಏಟಾಯಿತು. ಲೈಕ್ ಗೇಟ್ದು ಅದು ಬಂದು ಸ್ವಲ್ಪ ಹಳೆ ಗೇಟ್ ಅಲ್ವಾ, ಸೊ ಕಬ್ಬಣ ಎಲ್ಲ ಏಟಾದರೆ ಸೆಪ್ಟಿಕ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಮುಂದಕ್ಕೆ ಏನೇನೋ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಅರುಣ್ ಒಂದು ಇಂಜೆಕ್ಷನ್ ತೊಗೊಬಿಡು ಸೇಫರ್ ಸೈಡ್ಗೆ ಅಂದ್ಕೊಂಡು ಒಂದು ಇಂಜೆಕ್ಷನ್ ಇಂಜೆಕ್ಷನ್ ತೊಗೊಳಕ್ಕೆ ಬಂದಿದ್ದೀನಿ. ಅಂದರೆ ಏಟ್ ಒಂದು ಸ್ವಲ್ಪನೇ ಸ್ಕ್ರ್ಯಾಚ್ ಸ್ವಲ್ಪನೇ ಆಗಿರೋದು, ಬಟ್ ಡೀಪ್ ಜಾಸ್ತಿ ಆಗಿದೆ ಅಂತ ಡಾಕ್ಟ್ರು ಹೇಳಿದ್ರು. ಸರಿ ಆಯಿತು, ಸೇಫರ್ ಸೈಡ್ಗೆ ಒಂದು ಇಂಜೆಕ್ಷನ್ ತೊಗೊಳ್ಳೋಂತ ಅಂದ್ಕೊಂಡು ಇಲ್ಲೇ ಮನೆ ಹತ್ರನೇ ಬಂದಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಅಷ್ಟೇ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಟಾಟಾ ಬಾಯ್. ಹಾಗೂ ನಿಮ್ಮ ವೈಕುಂಠ ಏಕಾದಶಿ ಹೇಗಿತ್ತು, ಏನು ಮಾಡಿದ್ರಿ, ದೇವಸ್ಥಾನಕ್ಕೆ ಹೋಗಿದ್ರಾ, ರಶ್ ಇತ್ತಾ, ಎಲ್ಲನೂ ಪ್ರತಿಯೊಂದು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆನಾ? ಬಾಯ್.